ರಕ್ಕಸಗಿ ಗ್ರಾಮದ ಹತ್ತಿರವಿರುವ ಹಳ್ಳದ ತಡೆಗೋಡಿ ಸಂಪೂರ್ಣ ಕಳಪೆ ಕಾಮಗಾರಿ ಗ್ರಾಮಸ್ಥರ ಆರೋಪ. ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರಗ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ರಕ್ಕಸಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ರಕ್ಕಸಗಿಯ ಗ್ರಾಮಕ್ಕೆ ಹತ್ತಿಕೊಂಡಿರುವ ಹಳ್ಳದ ತಡೆಗೋಡೆ ನಿರ್ಮಾಣ ಮಾಡಿದ ಕಾಮಗಾರಿ ಸಂಪೂರ್ಣ ಕಳಪೆ ಮಟ್ಟದಾಗಿದೆ ಎಂದು ಗ್ರಾಮಸ್ಥರ ಆರೋಪ. ಸರಕಾರ ಹಳ್ಳಿಗಳ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ನೀಡಿ ಅದಕ್ಕೆ ಲಕ್ಷಾಂತರ ರು ಅನುದಾನವನ್ನು ಬಿಡುಗಡೆ ಮಾಡಿದೆ. ಆದರೆ ಗುತ್ತಿಗೆದಾರರು ರಕ್ಕಸಗಿ ಗ್ರಾಮದ ಹಳ್ಳದ ತಡೆಗೋಡೆಯನ್ನು ಸಂಪೂರ್ಣ ಕಳಪೆ ಮಟ್ಟದಾಗಿದೆ. ಹಳೆಯ ಗೋಡೆಗಳ ಮೇಲೆ ಯಾವುದೇ ರೀತಿಯಿಂದ ರಾಡ್ ಸೆಂಟರಿಂಗ್ ಕಬ್ಬಿಣವನ್ನು ಬಳಸದೆ ಕಾಟಚಾರಕ್ಕೆ 2 ಫೂಟಿನ ರಾಡಗಳನ್ನು ಕಾಂಕ್ರೀಟ್ನಲ್ಲಿ ತುರುಕಿದ್ದಾರೆ ಎಂದು ರಕ್ಕಸಗಿ ಗ್ರಾಮದ ಗ್ರಾಮಸ್ಥ ಯಲಗುರದಪ್ಪ ಚಲವಾದಿ ಪತ್ರಕರ್ತರಿಗೆ ಮಾಹಿತಿ ನೀಡಿದರು. ಕಾಮಗಾರಿಯನ್ನು ಪರಿಶೀಲನೆ ಮಾಡಲು ಸ್ಥಳೀಯ ಗ್ರಾಮ ಪಂಚಾಯತ, ತಾಲೂಕು ಪಂಚಾಯತ ಮತ್ತು ಜಿಲ್ಲಾ ಪಂಚಾಯತ ಅಭಿವೃದ್ಧಿಯ ಅಧಿಕಾರಿಗಳು ಗಮನವನ್ನು ಹರಿಸಿಲ್ಲ. ಇನ್ನು ಮುಂದಾದರೂ ಕಾಮಗಾರಿಯನ್ನು ಪರಿಶೀಲನೆ ಮಾಡಬೇಕು, ಗ್ರಾಮಕ್ಕೆ ಉತ್ತಮ ಹಾಗೂ ಶಾಶ್ವತವಾಗಿರುವ ಕಾಮಗಾರಿಯಾಗಬೇಕು ಎಂದು ಗ್ರಾಮಸ್ಥರ ಆಗ್ರಹ. ವರದಿ ಸಂಗಮೇಶ್. ನಾಳೆ ಯಾರ ಸಾಹೇಬರು ಬಂದಾಗ ಕರೆದ್ರು ಬರ್ತೀರಲ್ರಿ? ಅಲ್ಲ ಅದ ಹಾಂ ಹಾಂ ಅದ ಹಾಂ ನಾಳೆ ಬಂದಾಗ ಹೌದಲ್ರಿ ನಂದಾರಿ ಅದು ಚಪ್ರ ನಿಮ್ಗಲ್ಲಿ ಮೇನ್ ರೀ ಅವ್ರು ಉಳ್ದಾರಿಗೆ ಏನು ಮಾಡಿದ ಆಟ ನೋಡಕ್ರಿ ನಾವು ಸುಳ್ಳು ಯಾರು ಚೆಕ್ ಮಾಡಿ ನೋಡ್ರಲ್ಲ ಐತೆ ಇಲ್ಲ ನಾವು ಸತ್ಯ ಇದ್ದಿದ್ದು ಸತ್ಯ ಹೇಳಿವೆ ಅದು ನೀವು ನೋಡ್ತಾರ ನಾವು ಹೇಳಿವಿ. ತಮ್ಮ ಹೆಸರು ನಮ್ಮ ಹೆಸರು ವೈಜಿ ಚಲವಾದಿ ಅಂತ. ಆಯ್ತು, ನಾಳೆ ನಡೆದ ಅವ್ರನ್ನ ಕರ್ಸಿಬಿಡು. ಸಾಲಿ ಕಲಿಲ್ರಿ ಮಗ, ಬುದ್ಧಿ ಮೈಂಡ್ ಕಮ್ಮಿ, ಹಾಗಾಗಿ ಅಕ್ಷರ ಜ್ಞಾನ ಬರಲಿಲ್ಲ. ಗೌರ್ಮೆಂಟ್ ಇದರಿಂದ ಜಿಲ್ಲಾ ಇದು ಕಲಿಸಿದ್ವಿ. ಪೈಪ್ ಹಾಕ್ಬೇಕಂತಂದ್ರೆ ಹರಿ ನೀರು ಹಳ್ಳಕ್ಕೆ ಇದು ಯಾವ ಊರು? ಪೈಪ್ ಹಾಕಿದ್ರೆ ರಕ್ಕಸಿ.
ಹಾಕ್ಬೇಕಂತ ಅಂದ್ರೆ ನಾವು 5-6 ಸಲ ಫೋನ್ ಹಚ್ಚಿವ್ರಿಗೆ ಹ್ಮ್ ಬರ್ತೀವಿ ಅಂದ್ರು ಬರ್ಲೇ ಇಲ್ಲ. ಹ್ಮ್ ಈಗ ಅಲ್ಲಿ ನೀರು ಕೊಳತಿಗೆ ನೀರೆಲ್ಲ ಜಡ್ಡು ಜಾಪತ್ರ ಸೇರಾಕತ್ತಾವ ನಮ್ಗೆ. ಹ್ಮ್. ಈಗ ಯಾರನ್ನ ಕೇಳ್ಬೇಕ್ರಿ ಸರ್ ನಾವು? ಅದ ಈಗ ನಿಮಗಿದು ಕಾಮಗಾರಿ ಕಳಪೆ ಕಾಮಗಾರಿ ಆಗಿತ್ತು ಚಲೋ ಆಗಿತ್ತು ಹೆಂಗ್ ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಿ? ಎಲ್ಲ ಏನಾಗೈತೆ ಅಂದ್ರೆ ಮತ್ತೆ ಅರ್ಧಂಬರ್ಧ ಮಾಡಿ ಹೋಗ್ಯಾರಲ್ರಿ. ಅದು ಮತ್ತೆ ಮತ್ತೆ ಸುದ್ದಿ ಈಗ ಮಾಡ್ಬೇಕಲ್ರಿ. ಅದ ಈಗ ತಡೆಗೋಡಿ ಮಾಡ್ಯಾರಲ್ಲ ಅವರು ಹಾಂ ರೀ. ಅದಕ್ಕೆ ರಾಡ್ ಹಾಕ್ಯಾರೋ ಸುಮ್ ಕಾಂಕ್ರೀಟ್ ಹಾಕಿ ಅಷ್ಟ ಕೈ ಬಿಟ್ಟಾರೋ ಹೆಂಗ? ಅಲ್ಲಿಂದ ರಾಡ್ ಹಾಕೊಂಡ್ ಹೋಗ್ಯಾರ್ರಿ. ಹ್ಮ್ ಹ್ಮ್ ಅಲ್ಲಂತೂ ಹಾಕಿಲ್ರಿ ಅಲ್ಲಿ ಹ್ಮ್ ಅಲ್ಲಂತೂ ಏಕ ರಾಡ ಫುಟ್ ಒಂದ್ ಹಾಕ್ಯಾರ. ಅಲ್ಲ ಅಲ್ಲಿ ಹಾಕಿಲ್ಲ ಒಂದು ರಾಡ ಹಾಕಿಲ್ಲ ಅಲ್ಲಿ ಹಳೆ ಕಟ್ಟಡ ಮ್ಯಾಗ ಕಾಂಕ್ರೀಟ್ ಅಷ್ಟ ಹಾಕ್ಯಾರ. ರಾಡ ಹಾಕಿಲ್ಲ. ಮತ್ ಮುಂದ್ ಮಳಿ ಬಂತಪ್ಪ ಅಂತಂದ್ರ ಇದು ಕಿತ್ಕೊಂಡ್ ಹೋಗೋ ಚಾನ್ಸಸ್ ಐತೋ ಇಲ್ಲ? ಕಿತ್ತೋಗ್ತದ. ಮತ್ತೆ ದೇವಸ್ಥಾನಕ್ಕೂ ಧಕ್ಕೆ ಆಗತ್ತೆ ಅದು ಮುಂದ. ಅದಕ್ಕೆ ತಮ್ಮ ಹೆಸರು ರೀ? ಮುತ್ತಪ್ಪ ರೀ. ಹೇಳ್ರಿ ಸರ್ ನಿಮ್ಮ ಹೆಸರೇನು? ಅಮೀನಪ್ಪ ರೀ. ಹೇಳ್ರಿ. ನಮ್ಮ ಹೆಸರು ಶರಣಪ್ಪ ರೀ. ಆಯ್ತು. ಹ್ಮ್. ಗ್ರಾಮ ರಕ್ಕಸಿಗೆ. ಹ್ಮ್. ಹಳ್ಳದ ತಡಗೋಡಿ ಮಾಡಿದ್ದು ಕೊಳಪೆ ಕಾಮಗಾರಿ ಆಗಿತ್ತು ರೀ. ಹ್ಮ್. ಏನ್ರಿ ಹ್ಮ್. ಇದು ರಾಡುನು ಸರಿಯಾಗಿ ಹಾಕಿಲ್ರಿ ಇದ್ರೊಳಗ. ಹ್ಮ್. ಬೇಕಾದ್ರೆ ನೀವು ಅದನ್ನ ಚೆಕ್ ಮಾಡಿ ನೋಡ್ರಿ. ನನ್ನ ಪಕ್ಕದ ಮನಿ ಇಲ್ಲೇ ಐತಿ ಹೌದು. ಹ್ಮ್. ನಾ ಇದ್ದು ಇಲ್ಲೇ ಬಾಳೆ ಮಾಡೋರಿ. ಹ್ಮ್. ಹಳ್ಳಕ್ಕೊಮ್ಮೆ ಮತ್ತೆ ಒಮ್ಮೆ ಶಾಶ್ವತ ಮಾಡಿದ್ರ ನಾವು ಇಲ್ಲಿ ಜೀವನ ಬದುಕ್ತೀವಿ. ಹ್ಮ್. ಮತ್ತು ಅದು ಹಿಂಗೆ ಮಾಡಿ ಹೋದ್ರ ಅಂದ್ರೆ ನಾವು ಮತ್ತೆ ಹಳ್ಳಕ್ಕೆ ಹೋಗ್ತೀವಲ್ರಿ ಸರ್. ಹೌದು ಹೌದು ಹೌದಲ್ರಿ ಸರ್? ಹೌದು. ನಮ್ಮ ತ್ರಾಸ ಯಾರಿಗೆ ಹೇಳ್ಕೊಂಡು ಅವರು ಕಾಂಟ್ರಾಕ್ಟ್ರ್ ಯಾವ ಬಂದರು ಯಾವಾಗ ನಮ್ಗೆ ಒಂದು ದಿನ ಭೇಟಿಯಾಗಿಲ್ರಿ. ನಮ್ಗೆ ಕೇಳಿಲ್ಲ. ಅವರು ಯಾರಿಗೆ ಅವ್ರ ಗುತ್ತಿಗೆ ಏನೋ ಕೊಟ್ಟಿದ್ರಂತ ಅವ್ರು ನಮ್ಮ ಮೈ ಮೇಲೆ ತೊಗೊಂತೀವಿ ನಾವು ಮಾಡಿರ್ತೀವಿ ಅಂತೇಳಿ ಅವ್ರು ಮಾಡ್ಯಾರಿ. ಹಳೆ ಗೋಡಿ ಮೇಲೆ ಅಲ್ಲಿ ಮುಂದೆಲ್ಲ ಹಾಕ್ಯಾರಿ. ಇಲ್ಲಿಷ್ಟು ಮಾತ್ರ ಅಡ್ಡ್ಯಾರಿ. ಇದಿಷ್ಟು ಅಡ್ಡಿದ್ ಗೊತ್ತೈತಿ. ಮುಂದೆ ಅದನ್ನ ಏನೈತಲ್ಲ ಹಂಗ ಹಾಕ್ಯಾರಿ. ತಾಲೂಕ್ ಪಂಚಾಯತಿ ಅವ್ರು ಯಾರು ಬಂದಿಲ್ರಿ. ಯಾರು ನಮ್ಗೆ ಇಜಿಷ್ಟು ಗೊತ್ತಿಲ್ಲ. ಯಾರು ನಮ್ಗೆ ಕೇಳಿಲ್ರಿ ಸರ್. ಈಗ ನೀವೇ ಬಂದು ಭೇಟಿ ಈಗ ತಮ್ಮ ಹೆಸರು? ಯಲಗುರ್ದಪ್ಪ ಗುಂಡಪ್ಪ ಚೆಲುವಾದಿ.